ನಮಸ್ಕಾರ ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆಯಾಗುವ ಹೊಸ ಚಿತ್ರದ ವಿಮರ್ಶೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇವತ್ತು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಕವಚ ಚಿತ್ರ ಬಿಡುಗಡೆಯಾಗಿದೆ. ಈ ಚಿತ್ರದ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಬನ್ನಿ ಆ ಚಿತ್ರ ಹೇಗಿದೆ ಎನ್ನುವುದನ್ನ ಇವತ್ತಿನ ವಿಮರ್ಶೆಯಲ್ಲಿ ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ಹೇಳೋದಾದ್ರೆ, ಕವಚ ಚಿತ್ರಕ್ಕೆ ಶಿವರಾಜ್ ಕುಮಾರ್ ಅಭಿನಯವೇ ಕವಚ ಎನ್ನಬಹುದು. ಇಡೀ ಸಿನಿಮಾದಲ್ಲಿ ಕುರುಡನ ಪಾತ್ರದಲ್ಲಿ ಅವರ ಅಭಿನಯ ಮೆಚ್ಚುವಂತಿದ್ದು, ಈ ರೀತಿಯ ಚಾಕಚಕ್ಯತೆಯ ಅಭಿನಯ ಬೇರಾವ ಕಲಾವಿದನಿಗೂ ಅಸಾಧ್ಯ. ಅದನ್ನ ಮಾಡಿ ಶಿವಣ್ಣ ಗೆದ್ದಿದ್ದಾರೆ ಎನ್ನಬಹುದು. ಶಿವರಾಜ್ ಕುಮಾರ್ ರವರ ದೃಷ್ಟಿವಿಕಲಚೇತನತೆಯ ಅಭಿನಯ, ತಂದೆ ಮಗಳ ನಡುವಿನ ಬಾಂಧವ್ಯ, ಥ್ರಿಲ್ಲಿಂಗ್ ಸೀನ್ಗಳು, ಚಿತ್ರ ರೀಮೇಕ್ ಆದರೂ ಸೋಮೇಕಾಗಿ ಮಾಡಿಕೊಂಡಿರುವ ಒಂದಿಷ್ಟು ಬದಲಾವಣೆಗಳು, ಸಂಗೀತ, ಸಾಹಿತ್ಯ, ಕ್ಯಾಮರಾ ವರ್ಕ್ ಇವೆಲ್ಲ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ಗಳು. ಈ ಚಿತ್ರವನ್ನ ನೀವು ನೋಡಲೇಬೇಕು ಎನ್ನುವುದಕ್ಕೆ ಅನೇಕ ಕಾರಣಗಳಿವೆ. ಕತೆ, ಭಾವನೆ, ಪ್ರೀತಿ, ಮುಗ್ಧತೆ, ಥ್ರಿಲ್ಲಿಂಗ್, ಸಸ್ಪೆನ್ಸ್, ಕ್ರೈಮ್ ಎಲ್ಲಕ್ಕಿಂತ ಹೆಚ್ಚಾಗಿ ಶಿವಣ್ಣನ ಪಾತ್ರದ ಪರಕಾಯ ಪ್ರವೇಶ ಇವೆಲ್ಲ ಈ ಯುಗಾದಿಯ ಹಬ್ಬದಲ್ಲಿ ನಿಮಗೆ ಒಂದೇ ಚಿತ್ರದಲ್ಲಿ ಸಿಗುತ್ತದೆ ಎಂದರೆ ಅದು ಕವಚ ಚಿತ್ರದಲ್ಲಿ ಮಾತ್ರ. ಅಭಿನಯದ ವಿಭಾಗದಲ್ಲಿ ನೆಗೆಟಿವ್ ರೋಲ್ನಲ್ಲಿ ವಸಿಷ್ಠ ಸಿಂಹ, ಬೇಬಿ ಮೀನಾಕ್ಷಿ, ರವಿ ಕಾಳೆ, ರಾಜೇಶ್, ಜಯಪ್ರಕಾಶ್, ತಬಲಾ ನಾಣಿ, ರಮೇಶ್ ಭಟ್, ಬಾಲರಾಜ್ ಎಲ್ಲರೂ ಕತೆಗೆ ತಕ್ಕಂತೆ ಜೀವ ತುಂಬಿ ಅಭಿನಯವನ್ನ ತೋರಿದ್ದಾರೆ. ನಿರ್ದೇಶನದಲ್ಲಿ GVR ವಾಸು ಹೆಚ್ಚು ಸಮಯ ತೆಗೆದುಕೊಂಡರೂ ಪರ್ಫೆಕ್ಟ್ ಡೈರೆಕ್ಟರ್ ಎಂಬುದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ. ಕೆಲವೊಂದು ಸೀನ್ಗಳಲ್ಲಿ ತಟ್ಟನೆ ಬಂದು ಹೋಗುವ ಕ್ರಿಯೇಟಿವ್ ಕ್ಯಾಮರಾ ಶಾಟ್ಸ್ಗಳು ನನ್ನನ್ನು ತುಂಬಾ ಇಂಪ್ರೆಸ್ ಮಾಡಿದವು. ಹರ್ಷರವರ ಸಂಕಲನ ಹಾಗೂ ರವಿವರ್ಮರವರ ಸಾಹಸಗಳು ಕೂಡ ಬ್ಲೈಂಡ್ ಇಫೆಕ್ಟ್ ಎನ್ನಬಹುದು. 100ಕ್ಕೆ 100 ಈ ಸಿನಿಮಾ ಫ್ರೆಶ್ ಫೀಲ್ ಕೊಡುತ್ತೆ. ಸುಮಾರು 100 ಚಿತ್ರಗಳ ನಂತರ ಶಿವರಾಜ್ ಕುಮಾರ್ ಇಲ್ಲಿ ಹೊಸ ರೀತಿಯ ಪಾತ್ರ ನಿಭಾಯಿಸಿದ್ದಾರೆ. ಅಂದರೆ ಅವರು ಈ ರೀತಿಯ ರೋಲ್ನಲ್ಲಿ ಹಿಂದೆಂದೂ ಕಾಣಿಸಿಕೊಂಡಿರಲಿಲ್ಲ. ಇದು ಕೇವಲ ನಮಗಲ್ಲ, ಶಿವಣ್ಣನ ಅಭಿಮಾನಿಗಳಿಗೆ ಹಬ್ಬಕ್ಕೆ ಅತ್ಯುತ್ತಮ ಉಡುಗೊರೆ ಎನ್ನಬಹುದು. ಐ ಆಮ್ ಬ್ಲೈಂಡ್ ಬಟ್ ನಾಟ್ ವೀಕ್ ಎನ್ನುವ ತತ್ವ ದೃಷ್ಟಿವಿಕಲಚೇತನರಿಗೆ ಕೇವಲ ಕಣ್ಣು ಕಾಣಿಸದೇ ಇರಬಹುದು, ಆದರೆ ಅವರು ಬೇರೆಲ್ಲ ವಿಭಾಗದಲ್ಲೂ ಹೆಚ್ಚು ಜ್ಞಾನಿಗಳಾಗಿರುತ್ತಾರೆ ಎನ್ನುವ ಸತ್ಯ ಸಿನಿಮಾ ಮುಗಿದ ಮೇಲೂ ತೆರೆ ಮೇಲೆ ತೋರುವ ಒಂದಿಷ್ಟು ಅರ್ಥಗರ್ಭಿತ ಸಾಲು, ಸಂಭಾಷಣೆ ಎಲ್ಲವೂ ಸೂಜಿಗಲ್ಲಿನಂತೆ ಪ್ರೇಕ್ಷಕರಲ್ಲಿ ಸೆಳೆದು ಇಷ್ಟವಾಗುತ್ತದೆ. ನಿರಪರಾಧಿಗೆ ಶಿಕ್ಷೆ, ಒಂದಿಷ್ಟು ಕೊಲೆ, ಸಾಕ್ಷ್ಯಗಳ ಕೊರತೆ, ಸಂಕಟ, ಸೇಡು, ನಿಜವಾದ ಅಪರಾಧಿ ಯಾರು, ಯಾಕೆ ಎನ್ನುವ ಹುಡುಕಾಟ, ಕುರುಡನ ಮ್ಯಾನರಿಸಂ ಇವೆಲ್ಲ ಚಿತ್ರದ ಕಥೆಯ ಹೈಲೈಟ್ ಅಂಶಗಳು. ಚಿತ್ರ ರೀಮೇಕ್ ಎನ್ನುವ ಒಂದಂಶ ಬಿಟ್ಟರೆ ಹಬ್ಬಕ್ಕೆ ಸಿನಿಪ್ರಿಯರಿಗೆ ಇದಕ್ಕಿಂತ ಒಳ್ಳೆಯ ಸಿನಿಮಾ ಸಿಗಲು ಸಾಧ್ಯವೇ ಇಲ್ಲ. ಎಳ್ಳು ಬೆಲ್ಲವನ್ನ ತಿನ್ನಿ, ನೋವು ನಲಿವನ್ನ ಹೊಸ ಕಾಮನೆಗಳೊಂದಿಗೆ ಸಮನಾಗಿ ಸ್ವೀಕರಿಸಿ ಎನ್ನುತ್ತಾ ಕನ್ನಡ ಚಿತ್ರವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಎಂದು ಇವತ್ತಿನ ಸಿನಿಮಾ ವಿಮರ್ಶೆಯನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮತ್ತೊಂದು ಹೊಸ ಚಿತ್ರದ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅದ್ವಿತಿ ಶೆಟ್ಟಿ. ಹೆಗ್ಗದ್ದೆ ಸ್ಟುಡಿಯೋ ಅನ್ನೋ ಯೂಟ್ಯೂಬ್ ಚಾನೆಲ್ ಇದೆ, ಅದನ್ನು ನೀವೆಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.